ಎಲ್ಲ ಮೋದಿಗಳು ಕಳ್ರೆ ಎಂಬ ರಾಹುಲ್ ಗಾಂಧಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಹೊಸ ಸಂಕಷ್ಟ ಶುರುವಾಗಿದೆ, ಎದುರಾಗಿದೆ. ರಾಹುಲ್ ವಿರುದ್ಧ ಲಲಿತ್ ಮೋದಿ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಮೋದಿಗಳು ಕಳ್ರೆ ಅಂತ ಪ್ರಚಾರ ಭಾಷಣದಲ್ಲಿ ರಾಹುಲ್ ಗಾಂಧಿ ದೇಶಾದ್ಯಂತ ಸಂಚಾರ ಮಾಡುವಾಗ ಪದೇ ಪದೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದ್ದಾರೆ. ಇದೀಗ ಇದೇ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿಗೆ ಮುಳುವಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಇದಕ್ಕೆ ಕಾರಣ ಲಲಿತ್ ಮೋದಿ. ರಾಹುಲ್ ಗಾಂಧಿ ವಿರುದ್ಧ ಕೇಸನ್ನ ದಾಖಲು ಮಾಡ್ತಾರಂತೆ ಲಲಿತ್ ಮೋದಿ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮಾನಹಾನಿ ಕೇಸ್ ದಾಖಲು ಮಾಡೋದಕ್ಕೆ ಲಲಿತ್ ಮೋದಿ ಚಿಂತನೆಯನ್ನ ನಡೆಸಿದ್ದಾರೆ. ಯುಕೆ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾಷಣದ ವೇಳೆ ಮೋದಿಗಳ ವಿರುದ್ಧ ರಾಹುಲ್ ಗಾಂಧಿ ಪದೇ ಪದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದ್ದಾರೆ. ಎಲ್ಲಾ ಮೋದಿಗಳು ಕಳ್ರೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸುವಂತ ಬರದಲ್ಲಿ ಈ ಮೋದಿ ಅಂತ ಹೆಸರಿರುತ್ತಲ್ಲ ಸರ್ನೇಮು, ಅವರೆಲ್ಲ ಕಳ್ರು ಅಂತ ಪ್ರಚಾರ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರವಾಗಿ ಈಗ ಪದೇ ಪದೇ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾ ಇರೋದ್ರಿಂದ ರಾಹುಲ್ ಹೇಳಿಕೆಗೆ ಮೋದಿ ಸಮುದಾಯ ಕಿಡಿಕಾರ್ತಾ ಇದೆ. ಅಷ್ಟೇ ಅಲ್ಲ, ಮಾನಹಾನಿ ಕೇಸ್ ಅನ್ನ ಹಾಕೋದಕ್ಕೂ ಕೂಡ ಈಗ ಲಲಿತ್ ಮೋದಿ ಅವರು ಚಿಂತನೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ರಾಹುಲ್ ವಿರುದ್ಧ ಪಿಎಂ ಮೋದಿ ಕೂಡ ಕಿಡಿಕಾರಿದ್ರು. ಮೋದಿ ಸಮುದಾಯಕ್ಕೆ ರಾಹುಲ್ ಅಪಮಾನ ಮಾಡ್ತಾ ಇದ್ದಾರೆ. ಪದೇ ಪದೇ ಅದನ್ನ ಹೇಳಿ ಕಳ್ರು ಕಳ್ರು ಅಂತ ಹೇಳ್ತಾ ಇದ್ದಾರೆ. ಮೋದಿ ಹೆಸರಿರೋರೆಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ರು. ಇನ್ನು ಮೋದಿಗಳೆಲ್ಲ ಕಳ್ರೆ ಅಂತ ಹೇಳಿಕೆಗೆ ಮೋದಿ ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಇನ್ನು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ಈಗ ದೂರು ದಾಖಲಾಗಿದೆ. ವಕೀಲ ಜೋಗಿಂದರ್ ಅನ್ನೋರಿಂದ ಖಾಸಗಿ ದೂರು ದಾಖಲಾಗಿದೆ. ಚೋರ್ ಮೋದಿಗಳ ಜೊತೆ ಚೌಕಿದಾರ್ ಸೇರ್ಪಡೆಗೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಈಗ ಲಲಿತ್ ಮೋದಿ ಅವರ ಹೆಸರನ್ನು ಕೂಡ ಪದೇ ಪದೇ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಅಂದ್ರೆ ಮೋದಿ ಅನ್ನೋ ಹೆಸರಿರೋರೆಲ್ಲ ಕಳ್ರೆ ಅಂತ ಹೇಳಕ್ ಹೋಗಿ ಈ ರೀತಿ ಎಡವಟ್ಟನ್ನ ಈಗ ರಾಹುಲ್ ಗಾಂಧಿ ಮಾಡ್ಕೊಂಡಿರೋದು